ನಿಮ್ಮ ಜಮೀನಿಗೆ ಯಾಕೆ ಸರ್ವೆ ಮಾಡಿಸಬೇಕು? ಯಾವ್ಯಾವ ಸಂದರ್ಭಗಳಲ್ಲಿ ಈ ಸರ್ವೆಯನ್ನ ಮಾಡಿಸಬೇಕಾಗತ್ತೆ? ಸರ್ವೆಯಲ್ಲಿ ಯಾವೆಲ್ಲ ವಿಧಗಳಿವೆ? ಯಾವ ಯಾವ ವಿಧಾನದಲ್ಲಿ ಸರ್ವೆಯನ್ನ ಮಾಡಲಾಗತ್ತೆ? ಅಷ್ಟಕ್ಕೂ ಜಮೀನಿನ ಅಳತೆ ಅಥವಾ ಸರ್ವೆ ಅಂದ್ರೆ ಏನು? ಈ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಹುಡುಕುವಂತ ಪ್ರಯತ್ನ ಮಾಡಿದ್ದೀವಿ. ಪೂರ್ತಿ ವಿಡಿಯೋ ನೋಡಿ ಜಮೀನು ಸರ್ವೆಗೆ ಸಂಬಂಧಪಟ್ಟಂತ ಎಲ್ಲಾ ಮಾಹಿತಿಯನ್ನ ತಿಳಿದುಕೊಳ್ಳಿ. ಮೊದಲಿಗೆ ಜಮೀನಿನ ಅಳತೆ ಅಥವಾ ಸರ್ವೆ ಅಂದ್ರೆ ಏನು ಅನ್ನೋದನ್ನ ತಿಳಿದುಕೊಳ್ಳೋಣ. ಜಮೀನು ಮಾರಾಟ ಮಾಡುವಾಗ, ಪೋಡಿ ಮಾಡಿಸುವಾಗ, ಜಮೀನು ಹದ್ದುಬಸ್ತು ಮಾಡುವಾಗ, ಲೆವೆನಿ ಸ್ಕೆಚ್ ಮಾಡಿಸಬೇಕಾದ್ರೆ ಅಥವಾ ವಿಭಾಗ ಮಾಡುವ ಸಂದರ್ಭದಲ್ಲಿ ಜಮೀನಿನ ಸರ್ವೆಯನ್ನ ಮಾಡಿಸಬೇಕಾಗತ್ತೆ. ಇದನ್ನ ನ್ಯಾಯಬದ್ಧವಾಗಿ ಮಾಡಿ ದಾಖಲೆ ನೀಡೋದಕ್ಕೆ ಅಂತಾನೆ ಸರ್ಕಾರದಲ್ಲಿ ಒಂದು ಇಲಾಖೆನೇ ಇದೆ. ಅದನ್ನೇ ಭೂಮಾಪನ ಇಲಾಖೆ ಅಂತ ಕರಿತೀವಿ. ತಾಲೂಕು ಕಚೇರಿಯಲ್ಲಿ ಇದರದ್ದೊಂದು ಘಟಕ ಇರುತ್ತೆ. ನಿಗದಿಪಡಿಸಿದ ಶುಲ್ಕವನ್ನ ನಾಡು ಕಚೇರಿಯಲ್ಲಿ ಸಲ್ಲಿಕೆ ಮಾಡಿದ್ರೆ ಅಧಿಕಾರಿಗಳು ನಿಗದಿಪಡಿಸಿದ ಭೂಮಾಪಕರು ಮೊದಲೇ ನಿಮಗೆ ಮಾಹಿತಿಯನ್ನ ನೀಡಿ ನಿಮ್ಮ ಜಮೀನಿಗೆ ಬಂದು ಅಳತೆಯನ್ನ ಮಾಡಿ ವರದಿ ನೀಡ್ತಾರೆ. ಈ ವಿಧಾನಕ್ಕೆ ಜಮೀನು ಅಳತೆ ಅಥವಾ ಸರ್ವೆ ಕಾರ್ಯ ಅಂತ ಕರೀತಾರೆ. ಇನ್ನು ಯಾವ ಯಾವ ಸಂದರ್ಭದಲ್ಲಿ ಸರ್ವೆ ಮಾಡಿಸಬಹುದು ಅನ್ನೋದನ್ನ ನೋಡೋದಾದ್ರೆ, ನಿಮ್ಮ ಜಮೀನನ್ನ ಅಕ್ಕಪಕ್ಕದವರು ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ಹೇಳಿ ನಿಮ್ಗೆ ಅನ್ಸಿದ್ರೆ ನೀವು ಸರ್ವೆಯನ್ನ ಮಾಡಿಸಬಹುದು. ಇದಕ್ಕೆ ನಿಗದಿತ ಶುಲ್ಕವನ್ನ ಸಲ್ಲಿಸಬೇಕಾಗತ್ತೆ. ನೀವು ನಿಮ್ಮ ಹದ್ದುಬಸ್ತಿಗೆ ಅರ್ಜಿಯನ್ನ ಸಲ್ಲಿಸಿದ್ರೆ ಅಧಿಕಾರಿಗಳು ನಿಮ್ಮ ಜಮೀನಿನ ಸುತ್ತಲಿನ ಜಮೀನಿನ ಮಾಲೀಕರಿಗೆ ನೋಟಿಸ್ ಕಳಿಸ್ತಾರೆ. ಸರ್ವೆಗೆ ಬಂದ ದಿನ ಹಾಜರಿರುವಂತೆ ಸೂಚನೆ ನೀಡುತ್ತಾರೆ. ನಿಮ್ಮ ಹಾಗೂ ಸುತ್ತಮುತ್ತಲಿನ ಜಮೀನಿನ ಮಾಲೀಕರ ಸಮ್ಮುಖದಲ್ಲಿ ಸರ್ವೆ ಕಾರ್ಯ ನಡೆದು ನಿಮ್ಮ ಜಮೀನಿನ ಗಡಿಗಳನ್ನ ಗುರುತು ಮಾಡಲಾಗುತ್ತೆ. ಈ ವೇಳೆ ಯಾರಾದ್ರೂ ಒತ್ತುವರಿ ಮಾಡಿದ್ರೆ ಗೊತ್ತಾಗತ್ತೆ. ಹೀಗೆ ನಿಮ್ಮ ದಾಖಲೆಯಲ್ಲಿರುವ ನಿಮ್ಮ ಜಮೀನನ್ನ ಹದ್ದುಬಸ್ತು ಮಾಡಿಕೊಳ್ಳಬಹುದು. ಇನ್ನು ನಿಮ್ಮ ಜಮೀನನ್ನ ಬೇರ್ಪಡಿಸೋದಕ್ಕೆ ಅಂದ್ರೆ ಒಂದೇ ಸರ್ವೆ ನಂಬರಿನ ಹಲವು ಹಿಸ್ಸಾಗಳ ಜಮೀನುಗಳಿಗೆ ಒಂದೇ ಪಹಣಿ ಬರುತ್ತೆ. ಆದ್ರೆ ಅದರ ಮಾಲೀಕರು ಬೇರೆ ಬೇರೆ ಇರ್ತಾರೆ. ಒಂದೇ ಪಹಣಿಯಲ್ಲಿ ಹಲವು ಜಮೀನುಗಳ ಮಾಲೀಕರ ಹೆಸರುಗಳಿರುತ್ತೆ. ಅವುಗಳನ್ನ ಬೇರ್ಪಡಿಸಿ ಪ್ರತ್ಯೇಕ ಪಹಣಿ ಬರುವಂತೆ ನೋಡ್ಕೊಳ್ಬೇಕು. ಇದನ್ನೇ ಪೋಡಿ ಮಾಡಿಸೋದು ಅಂತ ಹೇಳ್ತಾರೆ. ಈ ಪೋಡಿ ಮಾಡಿಸೋದಕ್ಕೂ ಕೂಡ ಸರ್ವೆಯನ್ನ ಮಾಡಬೇಕಾಗತ್ತೆ. ಇನ್ನು 11E ಸ್ಕೆಚ್ ಪಡೆಯೋದಕ್ಕೂ ಕೂಡ ಸರ್ವೆಯನ್ನ ಮಾಡಿಸ್ಬೇಕಾಗತ್ತೆ. ಜಮೀನು ಮಾರಾಟ ಮಾಡುವಾಗ ಅಥವಾ ವಿಭಾಗ ಮಾಡುವಾಗ, ಯಾರಿಗಾದ್ರೂ ದಾನದ ರೂಪದಲ್ಲಿ ನೀಡುವಾಗ ಸರ್ವೆ ನಂಬರಿನ ಎಷ್ಟು ಭಾಗವನ್ನ ನೀಡ್ತಾ ಇದ್ದೀರೋ ಅದಕ್ಕೆ ಸ್ಕೆಚ್ ಅನ್ನ ಪಡಿಬೇಕಾಗತ್ತೆ. ಅದಕ್ಕೆ 11E ಸ್ಕೆಚ್ ಅಂತ ಕರೀತಾರೆ. ಮೂಲ ಮಾಲೀಕರು ಈ ಬಗ್ಗೆ ಮಾಹಿತಿಯನ್ನ ನೀಡಿ ನಿಗದಿತ ಶುಲ್ಕವನ್ನ ಪಾವತಿ ಮಾಡಿದ್ರೆ 1 ವಾರದ ಒಳಗೆ ಸರ್ವೇಯರ್ಗಳು ಬಂದು ಅಳತೆ ಮಾಡಿ ಸ್ಕೆಚ್ ಅನ್ನ ಹಾಕೊಡ್ತಾರೆ. ಇದನ್ನ ಮಾಡಬೇಕಾದ್ರೂ ಕೂಡ ಸರ್ವೆಯನ್ನ ಮಾಡಿಸ್ಬೇಕಾಗತ್ತೆ. ಇನ್ನು ಸರ್ವೆ ಮಾಡುವ ವಿಧಾನಗಳನ್ನ ನೋಡೋದಾದ್ರೆ, ರಾಜ್ಯದಲ್ಲಿ 2 ಬಗೆಯಲ್ಲಿ ಸರ್ವೆಯನ್ನ ಮಾಡಲಾಗುತ್ತೆ. ಒಂದನೆಯದು ಚೈನ್ ಅಥವಾ ಸರಪಳಿಯ ವಿಧಾನ, ಎರಡನೆಯದು ಪ್ಲೇನ್ ಟೇಬಲ್ ವಿಧಾನ. ಸರಪಳಿಯ ವಿಧಾನ ಈಗಲೂ ಹೆಚ್ಚು ಚಾಲ್ತಿಯಲ್ಲಿದೆ. ಇದಕ್ಕೆ 22 ಅಡಿ ಉದ್ದದ ಸರಪಳಿಯನ್ನ ಬಳಸಲಾಗುತ್ತೆ. ಅದಕ್ಕೆ ಕೊಂಡಿಗಳಿರುತ್ತೆ. ಮಧ್ಯಭಾಗದಲ್ಲಿ ಹಿತ್ತಾಳೆ ಕೊಂಡಿ ಇರುತ್ತೆ. ಹೊಲದ ಟಿಪ್ಪಣಿಯ ಸಹಾಯದಿಂದ 4 ಬದಿಗಳನ್ನ ಗುರುತಿಸಿ ಅಲ್ಲಿ ಕಬ್ಬಿಣದ ಮೊಳೆಗಳನ್ನ ಹೊಡೆದು ಸರಪಳಿಯಿಂದ ಅಳತೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಹೀಗೆ ಅಳತೆ ಮಾಡುತ್ತಾ ಎಲ್ಲಾ ಅಂಕಿ ಸಂಖ್ಯೆಗಳನ್ನ ಟಿಪ್ಪಣಿ ಜೊತೆ ತಾಳೆ ಮಾಡ್ತಾರೆ. ಹೊಸ ನಕ್ಷೆಯನ್ನ ತಯಾರು ಮಾಡ್ತಾರೆ. ಈ ವೇಳೆ ಜಮೀನಿನ ಮಾಲೀಕರು ಹಾಗೂ ಅಕ್ಕಪಕ್ಕದ ಜಮೀನಿನ ಮಾಲೀಕರು ಹಾಜರಿರ್ಬೇಕಾಗತ್ತೆ. ಸರ್ಕಾರಿ ಭೂಮಾಪಕರು ಹಾಗೂ ಪರವಾನಗಿ ಭೂಮಾಪಕರು ಇದರ ಸರ್ವೆಯನ್ನ ಮಾಡ್ತಾರೆ. ಇದರಿಂದ ಅಧಿಕೃತ ನಕ್ಷೆ ಸಿಗತ್ತೆ. ಅಲ್ಲದೆ ಇದಕ್ಕೆ ಕಾನೂನಿನ ಮಾನ್ಯತೆ ಕೂಡ ಸಿಗುತ್ತೆ. ಇನ್ನ ಎರಡನೇ ವಿಧಾನ ಪ್ಲೈನ್ ಟೇಬಲ್ ಅಳತೆ. ಹೊಲದಲ್ಲಿ ಸಮತಟ್ಟಾದ ಜಾಗದಲ್ಲಿ ಟೇಬಲ್ ಅನ್ನ ಇಟ್ಟು ಅದರ ಮೇಲೆ ಬಿಳಿ ಹಾಳೆ ಇಟ್ಟು ಟೆಲಿಸ್ಕೋಪ್ ಸಹಾಯದಿಂದ ಅಳೆಯುವ ಕ್ರಮವೇ ಪ್ಲೇನ್ ಟೇಬಲ್ ಅಳತೆ. ಅಳತೆ ಮಾಪಕ, ಟೆಲಿಸ್ಕೋಪ್, ಕ್ಯಾಲ್ಕುಲೇಟರ್, ಕೈವಾರ ಮುಂತಾದ ಸಲಕರಣೆಗಳನ್ನ ಬಳಸಲಾಗುತ್ತೆ. ಇಲ್ಲಿ ಒಂದೇ ಸ್ಥಳದಲ್ಲಿ ನಿಂತು ಟೆಲಿಸ್ಕೋಪ್ ಸಹಾಯದಿಂದ ಭೂಮಿಯನ್ನ ಅಳತೆ ಮಾಡಲಾಗುತ್ತೆ. ಅದರಂತೆ ಹೊಸ ನಕ್ಷೆಯನ್ನ ರಚಿಸಿಕೊಡ್ಲಾಗುತ್ತೆ. ಇಲ್ಲೂ ಕೂಡ 4 ಬದಿಗಳನ್ನ ಗುರುತು ಮಾಡಿ ಅಲ್ಲಿ ಕಬ್ಬಿಣದ ಮೊಳೆಗಳನ್ನ ಹೊಡೆದು ನಂತರ ಅಳತೆಯನ್ನ ಮಾಡಲಾಗುತ್ತೆ.